ಇವನಾರವ 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 ಎಂದೆನಿಸಿದರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ನಮ್ಮ ಕೂಡಲ ಸಂಗನ ಮನೆಯ ಮಗನೆಂದೆನಿಸಯ್ಯ. ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣಾರ್ಥಿಗಳು. ಅಜ್ಞಾನವನ್ನು ನುಚ್ಚುಗೈದು ಭವಿತವ್ಯಕ್ಕೆ ಬೆಳಕ ಸ್ಫುರಿಸಿ ವರ್ತಮಾನದ ಬದುಕಿಂಗೆ ಗೋಚರ ಅಗೋಚರ ವಿಚಾರಧಾರೆಗಳ ಈಯುವ ಸಂಸ್ಕಾರಭರಿತ ಕಾರ್ಯಕ್ರಮವಾದಂಥ ಅನುಭವಗೋಷ್ಠಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕ ಬಂಧುಗಳೇ, ವರ್ಗರಹಿತವಾಗಿ ವರ್ಣರಹಿತವಾಗಿ ಲಿಂಗರಹಿತವಾಗಿ ಸೌಶಲ್ಯವಾದಂಥ ಬಾಳು ಮನುಕುಲಕ್ಕೆ ಸದಾ ಪ್ರಾಪ್ತವಾಗಬೇಕೆಂಬ ಸದಾಶಯದೊಂದಿಗೆ ಉನ್ನತ ವಿಚಾರಧಾರೆಗಳನ್ನು ಒಂದು ಅನುಭವ ಮಂಟಪದ ಒಂದು ಅಡಿಯಲ್ಲಿ 12ನೇ ಶತಮಾನದಲ್ಲಿ ಶಿವಶರಣರು ಹೇಗೆ ಒಂದು ಆ ವಿಚಾರಧಾರೆಗಳನ್ನು ಚಿಂತನ ಮಂಥನಗಳನ್ನು ಮಾಡ್ತಾ ಇದ್ದರು, ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ತಾ ಇದ್ದರು. ಆ ನಿಟ್ಟಿನಲ್ಲಿ ನಮ್ಮ ಬಸವ ಟಿವಿಯ ಮುಖೇನ ಈ ವರ್ತಮಾನಕ್ಕೆ ಸಂಬಂಧಪಟ್ಟಂಥ ಈ ತಲ್ಲಣಗಳಿಗೆ ಸಮಸ್ಯೆಗಳಿಗೆ ಅನೇಕ ವಿಚಾರಧಾರೆಗಳ ಕುರಿತಾಗಿ ನಾವು ಚರ್ಚೆಗಳನ್ನು ಮಾಡ್ತಾ ಆ ಮುಖೇನ ಪರಿಹಾರಗಳನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ನಾವು ಸಾಗ್ತಾ ಇದ್ದೀವಿ. ಇಂಥ ಒಂದು ಇವತ್ತಿನ ಒಂದು ವಿಷಯದ ಚರ್ಚೆ ಅಡಿಯಲ್ಲಿ ದೇವರು ಯಾರು, ದೇಶೀಯ ಕಲ್ಪನೆಯಲ್ಲಿ ವಿದೇಶಿಯ ಕಲ್ಪನೆಯಲ್ಲಿ ಎಂಬ ಎರಡು ವಿಚಾರಧಾರೆಗಳ ಒಂದು ವಿಭಿನ್ನ ನೋಟಗಳನ್ನು ತಿಳಿಸಿಕೊಡಲಿಕ್ಕೆ ನಮ್ಮ ಒಂದು ಬಸವ ಸ್ಟುಡಿಯೋಕ್ಕೆ 4 ಜನ ಅತಿಥಿಗಳು ಬಂದಿದ್ದಾರೆ. ಅವರನ್ನು ಈಗ ಸ್ವಾಗತಿಸೋಣ ಬನ್ನಿ. ದೇವರು ಯಾರು, ದೇಶೀಯ ಕಲ್ಪನೆಯಲ್ಲಿ ಸತೀಶ್ ಆರ್, ಪ್ರಾಂಶುಪಾಲರು, ಪೇಪರ್ ಟೌನ್ ಕಾಗದನಗರ, ಭದ್ರಾವತಿಯಿಂದ ಬಂದಿದ್ದಾರೆ. ಅವರಿಗೆ ನಮ್ಮ ಈ ಒಂದು ಅನುಭವಗೋಷ್ಠಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಸರ್ ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಶರಣಾರ್ಥಿ. ಅದೇ ರೀತಿ ದೇಶೀಯ ಕಲ್ಪನೆಯಲ್ಲಿ ದೇವರು ಯಾರು ಎಂಬ ವಿಚಾರಧಾರೆಯಡಿ ತಮ್ಮ ಅನಿಸಿಕೆಗಳನ್ನು ಇಲ್ಲಿ ಹೇಳಲು ಬಂದಿರತಕ್ಕಂಥ ಲತಾಮಣಿ ತುರುವೇಕೆರೆ, ಶಿಕ್ಷಕಿ, ಸಾಹಿತಿ, ತುಮಕೂರು ಜಿಲ್ಲೆಯಿಂದ ಬಂದಿದ್ದಾರೆ. ಮೇಡಮ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ನಿಮಗೆ ಸ್ವಾಗತ ಹಾಗೂ ಶರಣಾರ್ಥಿ. ಅದೇ ರೀತಿ ವಿದೇಶಿಯ ಕಲ್ಪನೆಯಲ್ಲಿ ದೇವರು ಯಾರು, ವಿದೇಶದಲ್ಲಿ ದೇವರು ಏನೆಲ್ಲ ಒಂದು ಕಲ್ಪನೆಯಲ್ಲಿ ಇದೆ, ಆ ಒಂದು ಪರಿಕಲ್ಪನೆ ಏನು ಎಂಬುದರ ಬಗ್ಗೆ ತಿಳಿಸಿಕೊಡಲಿಕ್ಕೆ ಇಬ್ಬರು ನಮಗೆ ಹಿರಿಯರು ವಿಚಾರವಂತರು ಬಂದಿದ್ದಾರೆ. ಪ್ರಕಾಶ್ ಎನ್ ಜಿಂಗಾಡೆಯವರು ಸಾಹಿತಿಗಳು, ಕಾದಂಬರಿಕಾರರು, ಖ್ಯಾತ ವಾಗ್ಮಿಗಳು. ಇವರು ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಪ್ರಕಾಶ್ ಸರ್, ನಿಮಗೆ ಸ್ವಾಗತ ಹಾಗೂ ಶರಣಾರ್ಥಿ. ಅದೇ ರೀತಿ ವಿದೇಶಿಯ ಕಲ್ಪನೆಯಲ್ಲಿ ದೇವರು ಯಾರು ಎಂಬ ಒಂದು ವಿಷಯದಡಿಯಲ್ಲಿ ತಮ್ಮ ಮಂಡನೆಯನ್ನು ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಪ್ರೊಫೆಸರ್ ಮೂರ್ತಿ BM ಇವರು ಉತ್ತಮ ವಾಗ್ಮಿಗಳು, ಲೇಖಕರು. ಇವರು ಸಹ ಬಂದಿದ್ದಾರೆ, ಜೊತೆಗೆ ಸಾಹಿತಿಗಳು ಹೌದು. ಇವರನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಮೂರ್ತಿ ಸರ್, ಈ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ ಹಾಗೂ ಶರಣಾರ್ಥಿ. ಆತ್ಮೀಯ ಬಂಧುಗಳೇ, ದೇವರು ಎಂಬ ಒಂದು ವಿಷಯವೇ ಹಾಗೆ ಮೈ ರೋಮಾಂಚನಗೊಳಿಸುತ್ತೆ. ಸಾಂಸ್ಕೃತಿಕವಾಗಿ, ಒಂದು ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಒಂದು ಅಮೂಲ್ಯವಾದಂಥ ಒಂದು ವಿಷಯ ಅಂತ ಹೇಳ್ಬೋದು. ಯಾವುದೇ ಒಂದು ದೇಶ ಆಗಿರ್ಬೋದು ಅಥವಾ ನಮ್ಮ ದೇಶೀಯ ಅಥವಾ ವಿದೇಶಿಯ ಎರಡೂ ಒಂದು ಪರಂಪರೆಯಲ್ಲಿ ದೇವರು ಪರಿಕಲ್ಪನೆ, ಮಾನವ ಒಂದು ಸಂಸ್ಕೃತಿ ಯಾವಾಗಲಿಂದ ಪ್ರಾರಂಭವಾಯಿತು ಆವಾಗಲಿಂದ ಒಟ್ಟೊಟ್ಟಿಗೆ ದೇವರ ಪರಿಕಲ್ಪನೆ ಬೆಳ್ಕೊಂಡು ಬಂದಿದೆ. ಆದರೆ ವಿಭಿನ್ನ ಏನು ಧರ್ಮಗಳು ಇದ್ದಾವೆ ಜಾಗತಿಕವಾಗಿ, ಒಂದು ವಿಭಿನ್ನ ಧರ್ಮಗಳಲ್ಲಿ ವಿಭಿನ್ನವಾದಂಥ ಒಂದು ದೇವರ ಪರಿಕಲ್ಪನೆ ಇದೆ. ಅದೇ ರೀತಿ ನಮ್ಮ ದೇಶೀಯವಾಗಿ ಯಾವ್ಯಾವ ಪರಿಕಲ್ಪನೆ ಇದೆ, ವಿದೇಶಿಯ ಒಂದು ಸಂಸ್ಕೃತಿಯಲ್ಲಿ ದೇವರ ಬಗ್ಗೆ ಯಾವ್ಯಾವ ಪರಿಕಲ್ಪನೆ ಇದೆ ಅಂತ. ನಮ್ಮ ದೇಶೀಯ ಪರಿಕಲ್ಪನೆಯಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣವರು ಬಹಳ ಒಂದು ಸ್ಪಷ್ಟವಾಗಿ ಒಂದು ನಿದರ್ಶನವನ್ನು ಕೊಡ್ತಾರೆ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಪ್ರಮಾಣ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಬಹುಮುಖ್ಯವಾಗಿ ದೇವರ ಪರಿಕಲ್ಪನೆ ಬಂದಾಗ ನಮಗೆ 2 ವಿಷಯಗಳು ಬರ್ತವೆ. ಒಂದು ನಿರಾಕಾರ ರೂಪ, ಒಂದು ಆಕಾರ ಅಥವಾ ಮೂರ್ತಿ ರೂಪ ಇರ್ಬೋದು, ಅಥವಾ ಏಕದೇವೋಪಾಸನೆ ಇರ್ಬೋದು, ಅಥವಾ ಬಹುದೇವೋಪಾಸನೆ ಇರ್ಬೋದು. ಈ ವಿಭಿನ್ನ ನೆಲೆಗಟ್ಟುಗಳನ್ನು ಕಾಣ್ತೀವಿ. ಇವತ್ತು 4 ಜನ ಅತಿಥಿಗಳು ಈ ವಿಭಿನ್ನ ನೆಲೆಗಟ್ಟಿನಡಿಯಲ್ಲಿ ನಿಜವಾದ ದೇವರ ಒಂದು ಪರಿಕಲ್ಪನೆ ಏನು ಎಂಬುದರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದಾರೆ. ಪ್ರಥಮವಾಗಿ ನಾನು ದೇಶೀಯ ಒಂದು ಕಲ್ಪನೆಯಲ್ಲಿ ದೇವರು ಯಾರು ಎಂಬ ವಿಷಯದಡಿಯಲ್ಲಿ ಸತೀಶ್ ಸರ್ ಅವರಿಗೆ ನಾನು ನೇರವಾಗಿ ಅವರ ಹತ್ರ ಹೋಗ್ತಾ ಇದ್ದೀನಿ. ಸತೀಶ್ ಸರ್, ದೇವರ ಯಾರು, ಒಂದು ದೇವರ ಪರಿಕಲ್ಪನೆ ನಮ್ಮ ದೇಶೀಯ ಸಂಸ್ಕೃತಿಯಲ್ಲಿ ಹೇಗಿದೆ?
ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಶರಣಾರ್ಥಿ. ಇವತ್ತು ನನ್ನ ಪಾಲಿಗೆ ಬಂದಿರತಕ್ಕಂಥ ಚರ್ಚೆಯ ವಿಷಯ ಅಂತಂದರೆ ದೇಶೀಯ ಕಲ್ಪನೆಯಲ್ಲಿ ದೇವರು ಅಂತ. ಭಾರತದಂಥ ಅನೇಕ ಧರ್ಮದ ಜನರು ವಾಸ ಮಾಡ್ತಕ್ಕಂಥ ದೇಶದಲ್ಲಿ ದೇವರ ಸ್ಥಾನಮಾನ ಒಂದು ವಿಶಿಷ್ಟವಾಗಿದೆ. ನಾವು ಇಲ್ಲಿ ದೇವರನ್ನು ದೇಶೀಯ ಕಲ್ಪನೆಯಲ್ಲಿ ನೋಡಬೇಕಾದ್ರೆ ಎರಡು ಹಂತದಲ್ಲಿ ನಾವು ನೋಡೋಕ್ಕೆ ಪ್ರಯತ್ನ ಪಡ್ತೀವಿ. ಮೊದಲನೇದು ವೈದಿಕ ಸಂಸ್ಕೃತಿಯ ಕಾಲದಲ್ಲಿ ಅಥವಾ ವೇದಗಳ ಕಾಲದಲ್ಲಿ, ತದನಂತರ ಶಿವಶರಣರು ಬಂದಿರತಕ್ಕಂಥ ಕಾಲಾವಧಿಯ 12ನೇ ಶತಮಾನದಲ್ಲಿ ದೇವರ ಒಂದು ಅಸ್ತಿತ್ವ, ಅದರ ವಿಚಾರ ಹೇಗಿತ್ತು ಅನ್ನೋ ಎರಡು ಹಂತದಲ್ಲಿ ನಾವು ನೋಡ್ತೀವಿ. ವೈದಿಕ ಸಂಸ್ಕೃತಿಯ ಕಾಲದಲ್ಲಿ ಪ್ರಕೃತಿಯನ್ನು ದೇವರಾಗಿ ಪಾಲನೆ ಮಾಡ್ತಕ್ಕಂಥದ್ದು, ಪೂಜನೆ ಮಾಡ್ತಕ್ಕಂಥದ್ದು, ಇಂದ್ರ, ವರುಣ, ಅಗ್ನಿ ಹೀಗೆ ಅನೇಕ ದೇವರನ್ನು ಪೂಜೆ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ವೈದಿಕ ಸಂಸ್ಕೃತಿಯ ಕಾಲದಲ್ಲಿ ಅಥವಾ ವೇದಗಳ ಕಾಲದಲ್ಲಿ ಬಂತು. ಹಾಗಾಗಿ ಒಟ್ಟಾರೆ ಏನಪ್ಪ ಅಂತಂದರೆ ಬಹುದೇವತಾರಾಧನೆಯನ್ನು ಉತ್ತೇಜನ ನೀಡ್ತಕ್ಕಂಥ ಕಾಲಾವಧಿ ವೈದಿಕ ಸಂಸ್ಕೃತಿಯ ಕಾಲಾವಧಿ. ಆದರೆ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಬಹುದೇವತಾರಾಧನೆಗೆ, ಮೂರ್ತಿ ಪೂಜೆ, ವ್ಯಕ್ತಿ ಪೂಜೆ, ಸೃಷ್ಟಿ ಪೂಜೆಗಳಿಂದ ಜಗತ್ತು ಅಂಧಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬಸವಣ್ಣನವರು ಈ ಮೇಲಿನ ಎಲ್ಲ ದೇವರ ಪರಿಕಲ್ಪನೆಯನ್ನು ಬದಿಗೊತ್ತಿ ಬಹುದೇವತಾರಾಧನೆಯನ್ನು ವಿರೋಧಿಸಿ ಏಕದೇವತಾರಾಧನೆಯನ್ನು ಉತ್ತೇಜನ ಮಾಡಿರ್ತಕ್ಕಂಥ ಕಾಲ 12ನೇ ಶತಮಾನದ. ಇಲ್ಲಿ ಬಸವಾದಿ ಶರಣರ ಕಾಲದಲ್ಲಿ ಬಸವಣ್ಣವರು ಒಂದು ಮಾತು ಹೇಳ್ತಾರೆ. ಏನು ಬರ್ತಾರೆ ಅಂತಂದರೆ ಅಂದರೆ ಭಾರತದಂಥ ಬಹುದೇವತಾರಾಧನೆಯನ್ನು ಉತ್ತೇಜನ ನೀಡ್ತಕ್ಕಂಥ ಕಾಲಾವಧಿಯಲ್ಲಿ ಏಕಾಏಕಿ ಒಂದೇ ಸಲ ನಿರಾಕಾರ ಲಿಂಗದ ಬಗ್ಗೆ ಮಾತಾಡ್ತೀನಿ ಅಂತಂದರೆ ಆವಾಗ ಜನ ಒಪ್ಪೋ ಮಟ್ಟಿಗಿರಲಿಲ್ಲ. ಸೊ ಹಾಗಾಗಿ ಅವರು ಇಷ್ಟಲಿಂಗ ಅಥವಾ ಆತ್ಮಲಿಂಗದ ಪೂಜೆಯನ್ನು ಒಂದು ಉತ್ತೇಜಿಸ್ತಾರೆ. ಅಂದರೆ ಅದ್ರ ಬಗ್ಗೆ ಮಾತಾಡ್ತಾರೆ, ಅದರ ಬಗ್ಗೆ ಹೇಳ್ತಾರೆ ಬಸವಣ್ಣವರು. ಸೊ ಬಸವಣ್ಣನವರ ಪ್ರಕಾರ ಅಥವಾ ಬಸವಾದಿ ಶರಣರ ಪ್ರಕಾರ 12ನೇ ಶತಮಾನದ ನಂತರದ ಘಟ್ಟದಲ್ಲಿ ಹೇಳ್ತಾ ಇದ್ದೀನಿ ನಾನು. ಯಾಕೆಂದರೆ ವೈದಿಕ ಸಂಸ್ಕೃತಿಯ ಕಾಲದಲ್ಲಿ ಬಹುದೇವತಾರಾಧನೆ ಇತ್ತು. ಪ್ರಕೃತಿಯಲ್ಲಿರ್ತಕ್ಕಂಥ ದೇವರನ್ನು ಪೂಜೆ ಮಾಡ್ತಾಯಿದ್ರು, ಸೂರ್ಯ ಚಂದ್ರಾದಿಗಳನ್ನು ಕೂಡ ಪೂಜೆ ಮಾಡ್ತಾಯಿದ್ರು. ಅವುಗಳ ಗ್ರಹಗಳು ಅನ್ನೋ ಒಂದು ಕಲ್ಪನೆ ಆಗಲು ಬಂದಿರಲಿಲ್ಲ ಇನ್ನು. ಸೊ ಹಾಗೆ ಎಲ್ಲವನ್ನೂ ಕೂಡ ಎಲ್ಲರಲ್ಲೂ ಕೂಡ ದೇವರನ್ನು ನೋಡ್ತಕ್ಕಂಥ ಒಂದು ಪ್ರವೃತ್ತಿ ಬಹುದೇವತಾರಾಧನೆ ಆಗಿನ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದಂಥ ನಂಬಿಕೆ. ಆದರೆ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಬಂದಾಗ ದೇವರನ್ನು ಯಾರು ಅಂತ ಈ ವಚನ ಸಾಹಿತ್ಯದಲ್ಲಿ ಪ್ರತಿಬಿಂಬಿಸ್ತಾರೆ ಅಂತಂದರೆ ಸೃಷ್ಟಿಕರ್ತ, ಜ್ಯೋತಿ ಸ್ವರೂಪ, ಸೃಷ್ಟಿಯ ಒಡೆಯ, ಇಡೀ ಬ್ರಹ್ಮಾಂಡದೊಡೆಯ, ಆತನಿಗೆ ಹುಟ್ಟು ಸಾವಿಲ್ಲ, ತಂದೆ ತಾಯಿ ಇಲ್ಲ, ಈತ ಯಾರ ಸಂತಾನವೂ ಅಲ್ಲ, ಈತ ಮನುಷ್ಯನ ಜಲಬಿಂದುವಿನಿಂದ ಸೃಷ್ಟಿಯಾಗಿರ್ತಕ್ಕಂಥವನು ಅಲ್ಲ, ಇವನಿಗೆ ಹುಟ್ಟು ಸಾವಿಲ್ಲ, ಸೃಷ್ಟಿ ಸ್ಥಿತಿ ಲಯ ಕರ್ತ, ಅವರಿಗೆ ಎಲ್ಲವನ್ನೂ ಕೂಡ ಸಾಧ್ಯ ಇದೆ. ಹುಲು ಮಾನವನಿಂದ ದೇವನಿಗೆ ಅರ್ಪಿಸ್ತಕ್ಕಂಥದ್ದು ಏನೂ ಇಲ್ಲ. ಇಲ್ಲಿ ದೇವರಿಂದ ಸೃಷ್ಟಿಯಾಗಿದ್ದೇ ಎಲ್ಲ ಇದೆ, ಅವನಿಗೆ ಮತ್ತೆ ಅರ್ಪಿಸ್ತಕ್ಕಂಥದ್ದು ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ನಿರಾಕಾರ ಲಿಂಗದ ಬಗ್ಗೆ ಅಥವಾ ಆತ್ಮಲಿಂಗದ ಬಗ್ಗೆ ಆರಂಭದಲ್ಲಿ ಬಸವಣ್ಣವರು ಪ್ರತಿಪಾದನೆ ಮಾಡ್ತಾರೆ. ಆದರೆ ಆತ್ಮಲಿಂಗದ ಅಸ್ತಿತ್ವ ಅಥವಾ ಆತ್ಮಲಿಂಗವನ್ನು ಬಳಸ್ತಕ್ಕಂಥದ್ದು, ಆತ್ಮಲಿಂಗವನ್ನು ಆರಾಧನೆ ಮಾಡ್ತಕ್ಕಂಥದ್ದು ಅಂಗೈಲಿಟ್ಟು ಎಲ್ಲಿವರೆಗೂ ಹೇಳ್ತಾರೆ ಅಂತಂದರೆ ನಿರಾಕಾರ ತತ್ವಕ್ಕೆ ತಲುಪಿದ ಮೇಲೆ ಮನುಷ್ಯ, ಅಂದರೆ ಒಬ್ಬ ಭಕ್ತ ನಿರಾಕಾರ ತತ್ವಕ್ಕೆ ತಲುಪಿದ ನಂತರ ಅವನಿಗೆ ಅಂದರೆ ನಿರಾಕಾರ ಶಿವನ ತತ್ವಕ್ಕೆ ತಲುಪಿದ ನಂತರ ಅವನಿಗೆ ಶರಣತ್ವ ಆ ಹಂತಕ್ಕೆ ತಲುಪಿದ ನಂತರ ಅವನಿಗೆ ಯಾವುದೇ ಆತ್ಮಲಿಂಗದ ಉಪಯೋಗನೂ ಬೇಡ ಅಥವಾ ಇಷ್ಟಲಿಂಗದ ಆರಾಧನೆ ಬೇಡ. ಅವನು ನಿರಾಕಾರ ತತ್ವಕ್ಕೆ ಹೋದಾಗ ಮಾತ್ರ ಅವನಿಗೆ ದೇವರ ಅವಶ್ಯಕತೆಯೇ ಇಲ್ಲ ಅಂತ ಹೇಳಿದೆ. ಯಾಕೆಂದರೆ ಇಲ್ಲಿ ದೇವರ ಆರಾಧನೆಯನ್ನು ಒಂದು ನಂಬಿಕೆಯಿಂದ ಮಾಡಬೇಕು, ಅಲ್ಲಿ ಯಾವುದೇ ಒಂದು ದೇವರ ಬಗ್ಗೆ ಏನು ಕೊಡುಗೆ ಕೊಡ್ತಕ್ಕಂಥದ್ದು ಅವನ ಸ್ಥಿತಿ ಲಯಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರು ಹೂವು ನೈವೇದ್ಯವನ್ನು ಅರ್ಪಿಸ್ತಕ್ಕಂಥ ಹುಲುಮಾನವ ಅವನಿಗೇನೂ ಇಲ್ಲ. ಎಲ್ಲವೂ ಕೂಡ ಅವನಿಂದ ಸೃಷ್ಟಿಯಾಗಿದ್ದು. ಹಾಗಾಗಿ ದೇವರ ಬಗ್ಗೆ ನಾವು ನಂಬಿಕೆ ಹೊಂದಿರಬೇಕು ಅಂತ ಹೇಳಿ ನಂಬಿಕೆಯ ದೇವರು ಅನ್ನೋ ವಿಚಾರಕ್ಕೆ ಬಸವಣ್ಣವರು ಒಂದು ವಚನ. ನಂಬರು ನೆಚ್ಚರು ಬರಿದೇ ಕರೆವರು ನಂಬಲರಿಯದೆ ಲೋಕದ ಮನುಜರು, ನಂಬಿ ಕರೆದೆಡೆ ಓ ಎನ್ನನೇ ಶಿವನು, ನಂಬದೆ ನೆಚ್ಚದೆ ಬರೀ ಕರೆದವರ ಕೊಂಬ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ ಅಂಥೇಳಿ ನಂಬಿಕೆಯೇ ದೇವರು, ಅವನಲ್ಲಿ ಶರಣಾಗತಿಯನ್ನು ತೋರಿಸ್ರಿ, ಆಗ ಅವನ ಸಾಕ್ಷಾತ್ಕಾರ ಆಗುತ್ತೆ ಅನ್ನೋದನ್ನು ಇಲ್ಲಿ ಬಸವಣ್ಣವರು ಈ ವಚನದ ಮೂಲಕ ಹೇಳ್ತಾರೆ. ಸರ್, ಒಳ್ಳೊಳ್ಳೆ ಅಂಶಗಳನ್ನು ಹೇಳಿದ್ರಿ. ಅದರಲ್ಲೂ ಒಂದು ಭಾರತೀಯ ಒಂದು ಬಹುಧರ್ಮೀಯ ಒಂದು ಸಂಸ್ಕೃತಿಯನ್ನು ಒಳಗೊಂಡಿರ್ತಕ್ಕಂಥದ್ದು. ಇಲ್ಲಿ ಏಕದೇವೋಪಾಸನೆ ಹೇಗಿತ್ತೋ ಅದು ಬಹುದೇವೋಪಾಸನೆ ಇತ್ತು.
ವೈದಿಕ ಕಾಲ ಅಂತ ವೈದಿಕ ಪೂರ್ವ ಕಾಲದಲ್ಲಿ ನಾವು ಹೋದಾಗ ಅಲ್ಲಿ ಏಕದೇವೋಪಾಸನೆ ಇತ್ತು. ವೈದಿಕ ಧರ್ಮ ಬಂದಂಥ ಒಂದು ಸಂದರ್ಭದಲ್ಲಿ ಮತ್ತೆ ನಮಗೆ ಭಾರತ ಪರಂಪರೆಯಲ್ಲಿ ಬಹುದೇವೋಪಾಸನೆ ಬರುತ್ತೆ. ಮತ್ತು 12ನೇ ಶತಮಾನದಲ್ಲಿ ಏಕದೇವೋಪಾಸನೆ ಬರುತ್ತೆ. ನಿಜವಾದ ದೇವರು ಅಂದರೆ ನೀವು ಹೇಳಿದ್ರಿ ನಿಮ್ಮ ಮಾತುಗಳಲ್ಲಿ, ಒಂದು ನಿರಾಕಾರ ರೂಪ, ಯಾರಿಗೆ ಹುಟ್ಟು ಸಾವು ಇಲ್ವೋ ಅಂತನೂ ನಿಜವಾದ ದೇವರು, ಒಂದು ಬ್ರಹ್ಮಾಂಡದ ಒಂದು ಸೃಷ್ಟಿಕರ್ತ ಅಂತ ನಾವು ಏನು ಕರಿತೀವಿ. ಆ ನಿಟ್ಟಿನಲ್ಲಿ ಭಾರತೀಯ ಪರಂಪರೆಯಲ್ಲಿ, ಅದು ದೇಶೀಯ ಪರಂಪರೆಯಲ್ಲಿ ಒಂದು ದೈವಿ ಕಲ್ಪನೆ ಬಗ್ಗೆ ಭಾಳ ಸೊಗಸಾಗಿ ತಿಳಿಸಿಕೊಟ್ರಿ. ಈಗ ವಿದೇಶಿಯ ಒಂದು ಸಂಸ್ಕೃತಿಯಲ್ಲಿ ಮೂರ್ತಿ ಸರ್, ನಿಮ್ಮ ಕಡೆ ಬರ್ತೀನಿ. ವಿದೇಶಿಯ ಒಂದು ಸಂಸ್ಕೃತಿಯಲ್ಲಿ ಒಂದು ದೇವರ ಕಲ್ಪನೆ ಏನು? ಅಲ್ಲಿ ಏಕದೇವೋಪಾಸನೆ ಇದೆಯೋ, ಬಹುದೇವೋಪಾಸನೆ ಇದೆಯೋ? ಯಾವ ರೀತಿ ಅಲ್ಲಿ ಆರಾಧಕರಿದ್ದಾರೆ? ಅಲ್ಲಿ ಏನಾರ ಮೂರ್ತಿ ಪೂಜೆಗಳು ಇದ್ದಾವ ಅಥವಾ ನಿರಾಕಾರ ಪೂಜೆಯನ್ನೇ ಅವರು ಮಾಡ್ತಾ ಇದ್ದಾರಾ ವಿದೇಶಿಯ ಒಂದು ಕಲ್ಪನೆಯಲ್ಲಿನೂ? ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ಇದೊಂದು ಬಹಳ ಗಂಭೀರವಾದಂತಹ ಒಂದು ಚರ್ಚೆ ಇದು. ಯಾಕಂದರೆ ನೀವು ಏನೇ ಹೇಳಿ ಅದನ್ನು ಒಪ್ಪೋರು ಇರ್ತಾರೆ, ಒಪ್ಪದೇ ಇರೋರ್ತಕ್ಕಂಥವ್ರು ಇರ್ತಾರೆ. ಇವರು ಭಾಳ ಚೆನ್ನಾಗಿ ನಮ್ಮ ಸದಸ್ಯರವರು ಹೇಳಿದ್ರು, ನಮ್ಮ ಭಾರತದಲ್ಲಿ ಯಾವ ಥರ ಇದೆ, ವೈದಿಕ ಸಂಸ್ಕೃತಿಯಲ್ಲಿ ಶರಣರ ಒಂದು ಕಾಲದಲ್ಲಿ ಹೇಗಿತ್ತು ಅಂತಕ್ಕಂಥದ್ದು. ನೀವು ವಿದೇಶಿಯರ ದೃಷ್ಟಿಕೋನದ ಬಗ್ಗೆ ಕಣ್ಣಾಯಿಸಿ ನೋಡಿದಾಗ ಅಲ್ಲೂ ಕೂಡ ದೇವರು ಇದ್ದಾನೆ, ಮತ್ತು ದೇವರ ಬಗ್ಗೆ ಅವರದೇ ಆದಂತಹ ಕಲ್ಪನೆಗಳು, ಅವರದೇ ಆದಂತಹ ವಿಚಾರಧಾರೆಗಳು ಇದ್ದಾವೆ. ಬಹುತೇಕವಾಗಿ ವಿದೇಶಿ ಸಂಸ್ಕೃತಿಗಳಲ್ಲಿ ಎಷ್ಟೋ ಜನ 50% ಹೆಚ್ಚು ಅವರು ನಾಸ್ತಿಕರು ಅಂತ ಹೇಳ್ಬೋದು. ಒಂದು ಸಂಶೋಧನೆಗಳ ಪ್ರಕಾರ ಅವರು ಯಾವ ದೇವ್ರನ್ನ ನಂಬೋದಿಲ್ಲ ಅಂತ. ಅಥವಾ ಅಲ್ಲಿ ಕೆಲವೊಂದು ಧರ್ಮಗಳು, ಕೆಲವೊಂದು ಪಂಗಡಗಳು ಅಲ್ಲೂ ಕೂಡ ಏಕದೇವೋಪಾಸನೆ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ಪಾಲನೆ ಮಾಡ್ತವೆ. ಇನ್ನು ಕೆಲವು ಜನ, ಕೆಲವು ಧರ್ಮಗಳು, ಕೆಲವು ಪಂಗಡಗಳು ಅಲ್ಲೂ ಕೂಡ ಬಹುದೇವೋಪಾಸನೆ ಅಂತಕ್ಕಂಥದ್ದು ಅಲ್ಲಿದೆ ಅಂತಕ್ಕಂಥದ್ದು. ಆ ಒಂದು ವಿದೇಶಿಯರ ಒಂದು ದೃಷ್ಟಿಕೋನದಲ್ಲಿ ನೋಡಿದಾಗ ದೇವರು ಯಾರು ಅಂತ ಅದನ್ನು ಸ್ವಲ್ಪ ವಿಚಾರ ತಿಳ್ಕೊಳಕ್ಕೆ ಹೊರಟಾಗ ಅಲ್ಲಿ ಗೊತ್ತಾಗಿದ್ದು, ಅದು ವಿಶೇಷವಾಗಿ ಒಂದು ಏಕದೇವತಾವಾದಿ, ಒಂದೇ ದೇವರನ್ನು ಯಾರು ಪೂಜೆ ಮಾಡ್ತಾರಲ್ಲ ಅವರ ಒಂದು ದೃಷ್ಟಿಕೋನದಲ್ಲಿ ಗೊತ್ತಾಗಿದ್ದೇನೆಂತಂದರೆ, ನೀವು ಒಂದು ಮಾತು ಹೇಳಿದ್ರಿ, ಅದೇ ಉತ್ತರನೇ ಅವರು ಕೂಡ ಕೊಡ್ತಾರೆ. ದೇವರು ಯಾರಂದರೆ ಬ್ರಹ್ಮಾಂಡದ ಸೃಷ್ಟಿಕರ್ತ, ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ವ್ಯಕ್ತಿ. ಅವನು ಆಡಳಿತಗಾರ ಮತ್ತು ಎಲ್ಲ ರೀತಿಯ ನೈತಿಕ ಅಧಿಕಾರದ ಮೂಲ ದೇವರು ಅಂತಕ್ಕಂಥ ಒಂದು ಉತ್ತರವನ್ನು ಅಲ್ಲಿ ನಮಗೆ ಸಿಗುತ್ತೆ. ಮತ್ತು ಇನ್ನೊಂದು ಕೆಲವೊಂದು ಧರ್ಮಗಳಲ್ಲಿ, ಕೆಲವೊಂದು ಪಂಗಡಗಳಲ್ಲಿ, ಅಥವಾ ಇನ್ನೂ ಹೆಚ್ಚಾಗಿ ಬೇರೆ ಬೇರೆ ಒಂದು ಸಂಶೋಧನೆಗಳನ್ನು ಮಾಡೋಕ್ಕೆ ಹೊರಟಾಗ ಅಲ್ಲಿ ಗೊತ್ತಾಗಿದ್ದು, ಈ ದೇವರು ಅಂತಕ್ಕಂಥದ್ದು ಒಂದು ಅತಿಮಾನುಷ ಶಕ್ತಿ ಅಂತಕ್ಕಂಥದ್ದು, ಸೂಪರ್ ನ್ಯಾಚುರಲ್ ಫೋರ್ಸ್ ಅಂತಾರೆ. ಅದು ಯಾವುದು ನಮ್ಮ ಮನುಷ್ಯನ, ನೀವು ಅದು ಹೇಳಿದ್ರಿ ಆ ಮಾತನ್ನು, ಒಂದು ಮನುಷ್ಯನ ಕೈಗೆ ನಿಲುಕದ, ನಮ್ಮ ನಿಯಂತ್ರಣಕ್ಕೆ ಸಿಲುಕದ, ಅಥವಾ ನಾವೇನು ಯೋಚನೆ ಮಾಡ್ತೀವಿ ಅದಕ್ಕೂ ದೂರದಲ್ಲಿರ್ತಕ್ಕಂಥ ಒಂದು ಅತಿಯಾಗಿ ಶಕ್ತಿಶಾಲಿಯಾದಂಥ ಒಂದು ಶಕ್ತಿ, ಸೂಪರ್ ನ್ಯಾಚುರಲ್ ಪವರ್ ಅಂತ ಅಲ್ಲಿ ಹೇಳ್ತಾರೆ. ಇನ್ನು ನಾನು ನೇರವಾಗಿ ವಿಷಯಕ್ಕೆ ಬರೋದಾದರೆ, ದೇವರು ಯಾರು ಅಂತಕ್ಕಂಥದ್ದು ಇಲ್ಲಿ ಏಕದೇವೋಪಾಸನೆ, ಒಂದು ದೇವರನ್ನು ಪೂಜೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಬಹುದೇವತೆಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಅಥವಾ ಇವರು ಹೇಳ್ದಂಗೆ, ನಮ್ಮ ಸರ್ ಹೇಳ್ದಂಗೆ ಕೆಲವರು ನಿರ್ವಿಕಾರ ದೇವರು, ಕೆಲವು ಧರ್ಮಗಳಲ್ಲಿ ದೇವರಿಗೆ ಯಾವುದೇ ರೀತಿಯ ಆಕಾರ ಇಲ್ಲ, ಅದು ನಿರಾಕಾರ ಅಂತಕ್ಕಂಥದ್ದನ್ನು ಇದೆ. ಇದು ಕೆಲವೊಂದು ದೇಶೀಯ ಸಂಸ್ಕೃತಿಗಳಲ್ಲಿ ಇದು ಯಾವ ಥರ ಇದೆ ಅಂತ ಸ್ವಲ್ಪ ವಿಚಾರ ಹುಡುಕಕ್ಕೆ ಶುರುವಾದಾಗ, ಯುರೋಪಿಯನ್ ದೇಶಗಳಲ್ಲಿ ಅಲ್ಲೂ ಕೂಡ ದೇವರ ಬಗ್ಗೆ ನಂಬಿಕೆ ಇದೆ. ಅಲ್ಲಿ ವಿಶೇಷವಾಗಿ ಯಾವ ಥರ ದೇವರುಗಳು ಅಂತಂದರೆ, ಅದಕ್ಕೆ ಒಂದು ಕಲ್ಟ್ ಆಬ್ಜೆಕ್ಟಿವ್ಸ್ ಅಂತ ಕರೀತಾರೆ. ಅಂದರೆ ಅದಕ್ಕೆ ಆರಾಧನಾ ವಸ್ತುಗಳು, ಕೆಲವೊಂದು ವಸ್ತುಗಳನ್ನು ಅವರು ದೇವರುಗಳನ್ನಾಗಿ ನೋಡ್ತಕ್ಕಂತಹ, ದೇವರುಗಳನ್ನಾಗಿ ಪರಿಗಣಿಸ್ತಕ್ಕಂಥ ಒಂದು ಪದ್ಧತಿ ಅಲ್ಲಿದೆ. ಸೊ ಅದೇ ರೀತಿ ಇನ್ನೊಂದು ಕೆಲವೊಂದು ನೋಡಿದಾಗ ಮಾನವನ ಚಿತ್ರಕ್ಕೆ ಹೋಲುವಂತಹ ಒಂದು ಚಿತ್ರಪಟಗಳನ್ನು ಅವರು ದೇವರುಗಳು ಅಂತ ನಂಬತಕ್ಕಂಥದ್ದು ಉಂಟು. ಜೊತೆಗೆ ನೀವು ನೇಚರ್ ವರ್ಷಿಪ್ ಬಗ್ಗೆ ಹೇಳಿದ್ರಿ, ಪ್ರಕೃತಿ ಆರಾಧನೆ ಮಾಡ್ತಾಯಿದ್ರು ಪೂರ್ವವೇದಗಳ ಕಾಲದಲ್ಲಿ ಅಂತ ಹೇಳಿದಾಗ, ಅಲ್ಲೂ ಕೂಡ ಯುರೋಪ್ನಲ್ಲೂ ಕೂಡ ಕೆಲವೊಂದು ದೇವರುಗಳ ಪಟಗಳನ್ನ, ಚಿತ್ರಗಳನ್ನ ನೋಡಿದಾಗ ಅಲ್ಲಿ ಪಕ್ಷಿಗಳು, ಪ್ರಾಣಿಗಳು ಮತ್ತು ಕೆಲವೊಂದು ಕೀಟಗಳು, ಅಥವಾ ಈ ಕೆಲವೊಂದು ಉಭಯವಾಸಿಗಳು, ಈ ಕಪ್ಪೆ ಅಥವಾ ಎರಡು ಕಡೆ ಬದುಕ್ತವಲ್ಲ ಆ ಥರ ಉಭಯವಾಸಿಗಳು, ಈ ಕಲ್ಲುಗಳು, ಬೆಟ್ಟಗಳು, ಪರ್ವತಗಳು, ಒಟ್ಟಾರೆಯಾಗಿ ಹೇಳೋದಾದರೆ ಈ ಒಂದು ಪ್ರಕೃತಿಯಲ್ಲಿ ಕಾಣಸಿಗ್ತಕ್ಕಂತಹ ಒಂದು ಈ ಚಿತ್ರಗಳನ್ನು ಕೂಡ ಅವರು ದೇವರು ಅಂತ ಆರಾಧನೆ ಮಾಡ್ತಾಯಿದ್ರು ಅನ್ನೋದಕ್ಕೆ ನನಗೆ ಮಾಹಿತಿಗಳು ಸಿಗ್ತಕ್ಕಂಥದ್ದು. ಜೊತೆಗೆ ಇನ್ನು ಕೆಲವು ದೇವತೆಗಳು ಅಂತ ಬಂದಾಗ, ಗಾಡೆಸಸ್ ಅಂತ ಎಂದಾಗ ಅಲ್ಲಿ ಕೆಲವರು ನೀರು ಪಕ್ಷಿ ದೇವತೆ ಅಂತ ಯುರೋಪಿಯನ್ನಲ್ಲಿ ಇರ್ತದೆ, ಯುರೋಪ್ ದೇಶಗಳಲ್ಲಿ ಇರ್ತಕ್ಕಂಥದ್ದು. ಜೊತೆಗೆ ಹಾವು ದೇವತೆ ಅಂತ ಒಂದು ಕಾಣಕ್ಕೆ ಸಿಗುತ್ತೆ. ಜನ್ಮ ನೀಡುವ ದೇವತೆ, ಮದರ್ ಗಾಡೆಸ್ ಅಂತ ಹೇಳ್ತಾರೆ. ಜೊತೆಗೆ ನರ್ಸ್ ಗಾಡೆಸ್ ಅಂತ ಕೂಡ ಇದೆ. ಮತ್ತು ಇದು ರಣಹದ್ದು ಅಥವಾ ಗೂಬೆ, ಒಂದೊಂದು ವಿಚಾರಗಳು ತಕ್ಕಂತೆ ಒಂದೊಂದು ದೇವರುಗಳನ್ನು ಅವರು ಕೂಡ ಇಟ್ಕೊಂಡಿದ್ದಾರೆ. ಅಲ್ಲೂ ಕೂಡ ಬಹುದೇವೋಪಾಸನೆ ಅಂತಕ್ಕಂಥ. ಜೊತೆಗೆ ಸಾವಿನ ದೇವತೆ, ನಮ್ಮಲ್ಲೂ ಕೂಡ ಸಾವಿನ ದೇವತೆ ಇದೆ, ಯಮ ಅಂತ ಕರಿತೀವಲ್ಲ, ಅಲ್ಲೂ ಕೂಡ ಲಾರ್ಡ್ ಆಫ್ ಡೆಡ್ ಅಂತ ಹೇಳ್ಬಿಟ್ಟು ಇಟ್ಕೊಳ್ತಾರೆ. ಹಾಗೆ ಪ್ರತಿಯೊಂದು ದೇಶಗಳಲ್ಲಿ ನೀವು ವಿಶ್ವದ ಯಾವುದೇ ಭಾಗಕ್ಕೆ ಹೋಗಿ ದೇವರು ಎಲ್ಲೂ ಇಲ್ಲ ಅಂತ ವಾದ ಮಾಡೋರ ಸಂಖ್ಯೆನೂ ಇದ್ದಾರೆ. ದೇವರು ಇದ್ದಾನೆ,
ಮತ್ತು ಅವರದೇ ಆದಂಥ ದೃಷ್ಟಿಕೋನಗಳು ಕೂಡ ಅವರು ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ನೀವು ಮಾತಾಡ್ತಿರ್ಬೇಕಾದ್ರೆ ಏನು ಹೇಳಿದ್ರೆ ಆರಂಭದಲ್ಲಿ, ನೀವು ವಿದೇಶ ಕಲ್ಪನೆಯಲ್ಲಿ ದೇವರು ಅನ್ನೋ ಒಂದು ಪದವನ್ನು ನಿಮ್ಮ ಚರ್ಚೆಗೆ ವಿಷಯ ಆಯ್ತು ತಗೊಂಡ್ಬಿಟ್ಟು ನಿಮ್ಮ ಮುಂದುವರಿದ ಮಾತಲ್ಲಿ ಆರಂಭದ ಮಾತಲ್ಲಿ ಏನು ಹೇಳಿದ್ರು ಅಂತಂದ್ರೆ ಅಲ್ಲಿ ನಾಸ್ತಿಕರು ಜಾಸ್ತಿ ಇದ್ದಾರೆ. ಹೌದು, ಅಲ್ಲಲ್ಲ ಅವ್ರು ಹೇಳಿದ್ದು ನಾಸ್ತಿಕರು ಇದ್ದಾರೆ, 50% ನಾಸ್ತಿಕರು ಇದ್ದಾರೆ. ಅವ್ರು ಹೇಳೋ ಪ್ರಕಾರ ಅದೇನು ಅಂಕಿಅಂಶಗಳು ಇದಾವೆ ಅದು ಸರಿ ಇದೆ ಸರ್. ನಾಸ್ತಿಕರು ಇದ್ದಾರೆ ವಿದೇಶದಲ್ಲಿ. ನಾವು ಎಲ್ಲರನ್ನೂ ನಾವು ದೈವ ಭಕ್ತರೇ ಅಂತ ನಾವು ಯಾವುದೋ ಒಂದು ಪಂಗಡವನ್ನ ಆಸ್ತಿಕ ಎರಡು ಇದೆ. ಆದ್ರೆ ಅಲ್ಲ, ಒಂದು ನೋಡು, ವಿದೇಶದಲ್ಲಿ ಮಾತ್ರ ಅಲ್ಲ, ನಮ್ಮ ಭಾರತೀಯ ಪರಂಪರೆಯಲ್ಲಿ ಇದ್ದಾರೆ. ಇಲ್ಲಿನೂ ನಾಸ್ತಿಕರು ಇದ್ದಾರೆ, ಇಲ್ಲಿನೂ ಆಸ್ತಿಕರು ಇದ್ದಾರೆ. ಪ್ರತಿಯೊಂದು ದೇಶ ಬಂದಾಗ ಒಂದು ದೈವಿ ಒಂದು ಪರಿಕಲ್ಪನೆಯಲ್ಲಿ ಆಸ್ತಿಕರು ಅಷ್ಟೇ ಇರಲ್ಲ, ನಾಸ್ತಿಕರು ಇದ್ದಾರೆ. ಈ ನಿಟ್ಟಿನಲ್ಲಿ ಮೂರ್ತಿ ಸರ್ ಬಹಳ ಒಳ್ಳೆಯ ಅಂಶಗಳನ್ನ ಹೇಳಿದ್ರು. ಅದರಲ್ಲಿ ಯುರೋಪ್ ಅಂತ ನೋಡಿ ಎಷ್ಟೋ ಜನರಿಗೆ ಗೊತ್ತಿರಲ್ಲ. ವಿದೇಶದಲ್ಲೂ ಸಹ ಈ ರೀತಿ ನಮ್ಮಂಗೆ ಒಂದು ಮೂರ್ತಿ ಪೂಜೆಗಳು ಇದಾವೆ. ಅದು ಮೂರ್ತಿ ಪೂಜೆಗೆ ಒಂದು ಬಹುದೊಡ್ಡ ಉದಾಹರಣೆ ಸರ್ ಕೊಟ್ಟಂತದ್ದು. ಯಾವುದೋ ಈಗ ಹೌದು, ಯಾವ್ದೋ ವಸ್ತುಗಳನ್ನ ಅವರು ದೇವರಂತ ಪೂಜೆ ಮಾಡ್ತಕ್ಕಂಥದ್ದು, ಮಾನವನ ಚಿತ್ರವನ್ನು ಹೋಲ್ತಕ್ಕಂಥದ್ದು ಪೂಜೆ ಮಾಡ್ತಕ್ಕಂಥದ್ದು ಇರ್ಬೋದು. ಅಲ್ಲಿ ಪಕ್ಷಿಗಳು, ಪ್ರಾಣಿಗಳಿರ್ಬೋದು, ಕೀಟಗಳಿರ್ಬೋದು, ಮತ್ತೆ ಪ್ರಾಕೃತಿಕವಾದಂಥ ಸಾಕಷ್ಟು ಅಂಶಗಳನ್ನು ಅವರು ಸಹ ಪೂಜೆ ಮಾಡ್ತಾ ಇದ್ರು ಅನ್ನೋದಕ್ಕೆ ಆ ನಿಟ್ಟಿನಲ್ಲಿ ಒಳ್ಳೊಳ್ಳೆ ಅಂಶಗಳನ್ನು ಅವರು ಹೇಳಿದರು. ಮತ್ತೆ ನಾವು ಮುಂದುವರೆದಂತೆ ಮತ್ತೆ ದೇಶೀಯ ಕಲ್ಪನೆಗೆ ಮತ್ತೆ ನಾವು ದೇವರಿಗೆ ಬಂದಂಥ ಒಂದು ಸಂದರ್ಭದಲ್ಲಿ ಲತಾಮಣಿ ತಿರುವೇಕೆರೆಯವರು ನೀವೇನು ಹೇಳ್ತೀರಿ ದೇಶೀಯ ಒಂದು ಇದರಲ್ಲಿ? ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಶರಣಾರ್ಥಿ. ಇವತ್ತಿನ ನಮ್ಮ ಅನುಭವಗೋಷ್ಠಿ ಕಾರ್ಯಕ್ರಮದಲ್ಲಿ ಚರ್ಚೆಗೆ ತಗೊಂಡಿರುವಂಥ ವಿಷಯ ದೇವರು ಯಾರು, ಅದು ವಿದೇಶಿಯರ ಕಲ್ಪನೆಯಲ್ಲಿ ಹಾಗೂ ದೇಶೀಯರ ಕಲ್ಪನೆಯಲ್ಲಿ. ಆದಿಕಾಲದಿಂದ ನಾವು ನೋಡೋದಾದರೆ ದ್ರಾವಿಡರು ಅಂದರೆ ಶೈವರು ಅಂತ ನಾವು ಏನು ಕರಿತೀವಿ, ಅವರು ನಿರಾಕಾರ ಶಕ್ತಿಯನ್ನು ದೇವರು ಅಂತ ಪೂಜೆ ಮಾಡ್ತಾಯಿದ್ರು. ಹಾಗೆ ಮುಂದೆ ಬಂದಂಥ ಆರ್ಯರು, ಅವ್ರನ್ನ ನಾವು ವೈಷ್ಣವರು ಅಂತ ಹೇಳಿ ಕರಿತೀವಿ. ವಿಷ್ಣುವಿನ ಆರಾಧನೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ ಅವರು. ಮತ್ತು ಬಹುದೇವತಾ ಆರಾಧನೆಯನ್ನು ಕೂಡ ಮಾಡ್ತಾ ಇರ್ತಾರೆ. ಮೂರ್ತಿ ಪೂಜೆಗೆ ಅವರು ಹೊಂದ್ಕೊಂಡಿರ್ತಾರೆ. ಇಲ್ಲಿ ನಿರಾಕಾರ ರೂಪವನ್ನು ದೇವರು ಅಂತ ಆರಾಧಿಸ್ತಿದ್ದಂಥ ಶೈವರು ಈ ಒಂದು ನಿರಾಕಾರ ರೂಪ ಏನಿದೆ ಆ ಒಂದು ದೇವರ ಪರಿಕಲ್ಪನೆಗೆ ಅದಕ್ಕೆ ಯಾವುದೇ ಒಂದು ಆಕಾರ ಇರೋದಿಲ್ಲ, ಮತ್ತು ಯಾವುದೇ ಒಂದು ಸೃಷ್ಟಿಯಿಂದ ಅದು ಬಂದಂಥದ್ದಲ್ಲ. ಹಾಗೆ ತಾನು ಕೂಡ ಯಾವುದೇ ಒಂದು ಜಲಬಿಂದು ಅಂದರೆ ಒಂದು ಹೆಣ್ಣು ಒಂದು ಗಂಡಿನ ಪರಸ್ಪರ ಸಮಾಗಮದಿಂದ ಜನಿಸುವಂತಹ ಒಂದು ಜೀವವಲ್ಲ. ಈ ರೀತಿ ಒಂದು ಪರಿಕಲ್ಪನೆಯನ್ನು ಅವರು ಇಟ್ಕೊಂಡಿರ್ತಾರೆ ದೇವರು ಅನ್ನೋ ಬಗ್ಗೆ. ಇನ್ನು ಆರ್ಯರು, ವೈಷ್ಣವರು ಅಂತ ಏನು ಹೇಳ್ತೀವಿ, ಅವರ ಒಂದು ವಿಚಾರದಲ್ಲಿ, ಅವರ ಒಂದು ಪರಿಕಲ್ಪನೆಯಲ್ಲಿ ದೇವರು ಅಂದರೆ ಒಂದು ಆಕಾರ ಇರುತ್ತೆ, ಅದಕ್ಕೊಂದು ಮೂರ್ತಿ ರೂಪವನ್ನು ಕೊಟ್ಟು ಆರಾಧಿಸುವಂಥ ಒಂದು ಪದ್ಧತಿಯನ್ನು ಅವರು ಬೆಳೆಸ್ಕೊಂಡು ಬಂದಿರ್ತಾರೆ. ಹೀಗೆ ಮುಂದೆ ಹೋಗ್ತಾ ಶರಣರ ಕಾಲಕ್ಕೆ ಬಂದಾಗ, 12ನೇ ಶತಮಾನಕ್ಕೆ ಬಂದಾಗ ಈ ಎಲ್ಲ ಒಂದು ಪದ್ಧತಿಯನ್ನು ಧಿಕ್ಕರಿಸ್ತಾರೆ ಶರಣರು. ಧಿಕ್ಕರಿಸ್ಬಿಟ್ಟು ನಿರಾಕಾರ ಸ್ವರೂಪವಾದಂಥ ದೇವರ ಆರಾಧನೆ ಏನಿರುತ್ತೆ ಅದಕ್ಕೆ ಹೊಂದ್ಕೊಳ್ತಾರೆ. ಅಂದರೆ ದೇವರಿಗೆ ಯಾವುದೇ ಒಂದು ಆಕಾರ ಇಲ್ಲ, ದೇವರು ಇರೋದು ಒಬ್ಬನೇ. ಹಲವಾರು ದೇವರುಗಳಿಗೆ ಮೊರೆ ಹೋಗಿ, ಸಾವಿರಾರು ದೇವರುಗಳನ್ನು ಸೃಷ್ಟಿಸಿ ಎಲ್ಲ ದೇವರುಗಳ ಮೊರೆ ಹೋಗಿ ಆರಾಧಿಸೋದು ಅದು ಒಂದು ತಪ್ಪು ಕಲ್ಪನೆ. ದೇವರು ಇರೋದೇ ಒಬ್ಬನೇ, ದೇವನೊಬ್ಬ, ನಾಮ ಹಲವು ಅನ್ನೋ ಒಂದು ಘೋಷಣೆಯನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ನಮ್ಮ ಜನರು ಯಾವ್ಯಾವದನ್ನೆಲ್ಲ ದೇವರು ಅಂತ ನಂಬಿಕೊಂಡಿದ್ದಾರೆ, ಯಾವ ಒಂದು ಮೌಢ್ಯಕ್ಕೆ ಒಳಗಾಗಿದ್ದಾರೆ ಅನ್ನೋದನ್ನ ಬಸವಣ್ಣನವರು ತಮ್ಮ ವಚನದಲ್ಲಿ ಒಂದು ಕಡೆ ಹೇಳ್ತಾರೆ. ಮಡಕೆ ದೈವ, ಮೊರ ದೈವ, ಬೀದಿಯ ಕಲ್ಲು ದೈವ, ಹಣಿಗೆ ದೈವ, ಬಿಲ್ಲು ನಾರಿ ದೈವ ಕಾಣಿರೋ, ಕೊಳಗ ದೈವ, ಗಿಣ್ಣಿಲು ದೈವ ಕಾಣಿರೋ, ದೈವವೆಂದು ಕಾಲಿಡಲಿಂಬಿಲ್ಲ, ದೇವನೊಬ್ಬನೇ ಕೂಡಲ ಸಂಗಮ ದೇವ ಅಂತ. ಅಂದರೆ ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಹೇಗಿತ್ತು ಅಂದರೆ ಕಂಡ ಮರಗಳನ್ನು ಸುತ್ತುತ್ತಾ ಇದ್ದಿದ್ದು, ಯಾವುದೇ ಒಂದು ವಸ್ತು ಕಣ್ಲಿ, ಕಲ್ಲು ಮಣ್ಣು ಎಲ್ಲದರಲ್ಲೂ ದೇವರ ಒಂದು ಸ್ವರೂಪವನ್ನು ಕಂಡು ಆರಾಧಿಸುವಂತಹ ಒಂದು ಮೌಢ್ಯಕ್ಕೆ ಒಳಗಾಗಿರ್ತಾರೆ. ಈ ಎಲ್ಲ ಮೌಢ್ಯವನ್ನು ಧಿಕ್ಕರಿಸಿದಂತಹ ಬಸವಣ್ಣನವರ ಆದಿಯಾಗಿ ಬಂದಂಥ 12ನೇ ಶತಮಾನದ ಶಿವಶರಣರು ಈ ಎಲ್ಲ ದೇವರ ಪರಿಕಲ್ಪನೆಯನ್ನು ಧಿಕ್ಕರಿಸಿ, ಖಂಡಿಸಿ
ಸೃಷ್ಟಿಸಿ ದೇವನೊಬ್ಬ ನಾಮ ಹಲವು ಅನ್ನೋ ಒಂದು ಸಂದೇಶವನ್ನು ಕೊಡ್ತಾರೆ. ಹಾಗೆ ಆ ದೇವರಿಗೆ ಯಾವುದೇ ಒಂದು ಆಕಾರ ಕೊಟ್ಟು ಪೂಜಿಸೋದಕ್ಕಿಂತ ನಮ್ಮ ಮನಸ್ಸಿನಲ್ಲಿರುವಂತಹ ಒಂದು ಆತ್ಮವನ್ನು ದೈವ ಸ್ವರೂಪವನ್ನಾಗಿ ಮಾಡಿಕೊಂಡು ಆತ್ಮಲಿಂಗ ಇಷ್ಟಲಿಂಗ ಅಂತ ಏನು ಕರಿತೀವಿ ಅದನ್ನು ಒಂದು ದೇವರ ಕುರುಹಾಗಿ ಇಟ್ಕೊಂಡು ಆರಾಧಿಸುವಂತಹ ಒಂದು ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಅಲ್ಲಿಂದ ದೇವರ ಪರಿಕಲ್ಪನೆನೇ ಬದಲಾಗ್ತಾ ಹೋಗುತ್ತೆ. ಎಷ್ಟೇ ಬದಲಾವಣೆಗಳನ್ನು ತಂದರೂ ಕೂಡ, ಪರಿವರ್ತನೆ ಆದರೂ ಕೂಡ ನಮ್ಮ ಸಮಾಜದಲ್ಲಿ ದೇವರು ಅನ್ನೋ ಪರಿಕಲ್ಪನೆ ಪರಿಶುದ್ಧವಾಗಿ ಬದಲಾಗಿದ್ದು ಇಂದಿಗೂ ಸಹ ಕಂಡು ಬಂದಿಲ್ಲ. ಇಂದಿನ ಸಮಾಜದಲ್ಲಿ ದೇವರ ಪರಿಕಲ್ಪನೆ ಅನ್ನೋದು ಪರಿಶುದ್ಧವಾಗಿ ಪರಿವರ್ತನೆ ಆಗಿದೆ ಅನ್ನೋದು ನಂಬಲ್ಲ ಅನರ್ಹವಾದಂಥದ್ದು. ಯಾಕೆಂದರೆ ಇಂದಿಗೂ ಸಹ ದೇವರ ಪರಿಕಲ್ಪನೆ ಜನರ ದೃಷ್ಟಿಕೋನದಲ್ಲಿ ಭಿನ್ನವಾಗೇ ನಾವು ನೋಡ್ತಾ ಇದ್ದೀವಿ. ಈ ದೇಶಿ ಕಲ್ಪನೆಯಲ್ಲಿ ದೇವರು ಅನ್ನೋದು ಅವರವರ ಮನಸ್ಸಿಗೆ ಬಿಟ್ಟ ಹಾಗೆ ಒಂದೊಂದು ಕಲ್ಪನೆಯಲ್ಲಿ ನಾವು ನೋಡ್ಬೋದಾಗಿದೆ. ನೀವು ಹೇಳ್ದಂಗೆ ದೇಶೀಯ ಒಂದು ಕಲ್ಪನೆಯಲ್ಲಿ ದೇವರು ಅಂತಂದರೆ ಎರಡು ರೀತಿ ನಾವು ಕಾಣ್ತೀವಿ. ನೀವು ಭಾಳ ಒಂದು ಒಳ್ಳೆ ಉದಾಹರಣೆ ಕೊಟ್ರಿ. ವೈದಿಕರು ಅಥವಾ ಆರ್ಯರು ನಮ್ಮ ಭಾರತಕ್ಕೆ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಇಲ್ಲಿನ ಮೂಲ ದ್ರವಿಡಿಯನ್ಸ್ ಅಥವಾ ಮೂಲ ಭಾರತೀಯರು ಏನು ಒಂದು ಪೂಜೆ ಮಾಡ್ತಾಯಿದ್ರು, ಏನು ಪಂಚಭೂತಗಳನ್ನು ಮಾತ್ರ ಪ್ರಾಕೃತಿಕವಾಗಿ ಪೂಜೆ ಮಾಡ್ತಾಯಿದ್ರು, ಅದು ಒಂದು ನಿರಾಕಾರ ರೂಪದಲ್ಲಿ ಪೂಜೆ ಮಾಡ್ತಾಯಿದ್ರು. ಆರ್ಯರು ಬಂದಾಗ ಅವ್ರ ಜೊತೆ ಮುಕ್ಕೋಟಿ ದೇವರುಗಳನ್ನು ಹೊತ್ಕೊಂಡು ಬರ್ತಾರೆ. ಅವು ಬಂದಾದಮೇಲೆ ದೇವರುಗಳ ಒಂದು ಸೃಷ್ಟಿ ಆಗುತ್ತೆ. ನಿಜವಾದ ಒಂದು ದೇವರು ಅಂತಂತಂದರೆ ಏನು ಹುಟ್ಟು ಸಾವಿಲ್ದಂಗೆ ಸತೀಶರು ಹೇಳ್ದಂಗೆ ಅದು ಒಂದು ನಿಜವಾದ ಒಂದು ದೈವಿ ಕಲ್ಪನೆ. ಅದು ಅವರು ಚೆನ್ನಾಗಿ ಉದಾಹರಣೆ ಕೊಟ್ಟರು ಅವ್ರ ಮಾತುಗಳಲ್ಲಿ. ಆ ರೀತಿ ನೋಡಿದರೆ ಆರ್ಯರು ತಂದಂಥದ್ದು ನಿಜವಾದರೂ ಅವು ದೇವರುಗಳ ಎಂಬ ಒಂದು ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಒಂದು ಕಡೆ ಆಧುನಿಕ ವಚನಕಾರ ರಾಜ ಋಷಿ ಹೇಳ್ತಾರೆ, ರಾಮ ಹುಟ್ಟಿ ಸತ್ತ ಮೇಲೆ ರಾಮನ ಪೂಜಿಸಿದವರ ಕಂಡೆ, ಸೀತೆ ಹುಟ್ಟಿ ಸತ್ತ ಮೇಲೆ ಸೀತೆಯನ್ನು ಪೂಜಿಸಿದವರ ಕಂಡೆ, ಕೃಷ್ಣ ಹುಟ್ಟಿ ಸತ್ತ ಮೇಲೆ ಕೃಷ್ಣನನ್ನು ಪೂಜಿಸಿದವರ ಕಂಡೆ, ರಾಧೆ ಹುಟ್ಟಿ ಸತ್ತ ಮೇಲೆ ರಾಧೆಯನ್ನು ಪೂಜಿಸಿದವರ ಕಂಡೆ, ಅಜ್ಜ ಹುಟ್ಟಿ ಸತ್ತ ಮೇಲೆ ಅಜ್ಜನನ್ನು ಪೂಜಿಸಿದವರ ಕಂಡೆ, ಅಜ್ಜಿ ಹುಟ್ಟಿ ಸತ್ತ ಮೇಲೆ ಅಜ್ಜಿಯನ್ನು ಪೂಜಿಸಿದವರ ಕಂಡೆ, ಹುಟ್ಟಿ ಸತ್ತವರನ್ನು ಪೂಜಿಸುವ ಪೂಜಾರಿಗಳ ಕಂಡೆ, ಒಡೆದಾಡಿ ಬಡಿದಾಡಿ ಕಡಿದಾಡಿ ಸತ್ತವರ ಪೂಜಿಪರ ಕಂಡೆ. ಭಾರತೀಯರು ಹೀರೋಯಿನ್ಗಳನ್ನು ಪೂಜಿಸುವುದಕ್ಕೆ ಮೊದಲು ಹುಟ್ಟದ ಸಾಯದ ಪರಮ ಪೂಜ್ಯ ಪರಂಜ್ಯೋತಿ ಜ್ಯೋತಿರ್ಲಿಂಗಂ ಶಿವ ಪರಮಾತ್ಮನನ್ನು ಪೂಜಿಸಿದ್ದ ಕಂಡೆ ಅಂತ ಒಂದು ಕಡೆ ಭಾಳ ಸೊಗಸಾಗಿ ಹೇಳ್ತಾರೆ. ಅಂದರೆ ಈಗ ವಸ್ತು ಸಂದರ್ಭದಲ್ಲಿ ನಾವು ಯಾರನ್ನು ಪೂಜೆ ಮಾಡ್ತಾ ಇದ್ದೀವಿ ಅಂತ ಒಂದು ಶರಣರ ಒಂದು ತತ್ವದಡಿಯಲ್ಲಿ ನಿರಾಕಾರ ಅಥವಾ ಏನು ನಾವು ಹುಟ್ಟು ಸಾವಿಲ್ಲದಂಥ ಒಬ್ಬರನ್ನ ದೇವರು ಆ ಒಂದು ದಿವ್ಯ ಶಕ್ತಿಯನ್ನು ದೇವರು ಅಂತ ನಾವು ಪರಿಗಣಿಸ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಶರಣರ ತತ್ವದಲ್ಲಿ ಇವತ್ತು ನಾವೇನು ಪೂಜೆ ಮಾಡ್ತಾ ಇದ್ದೀವಿ ಅವರು ಸಹ ನಮ್ಮಂಗೆ ಹಿಂದೆ ಬಾಳಿ ಬದುಕಿ ಹೋದಂಥವರು, ಅವರು ದೇವರುಗಳಲ್ಲ ದೇವತೆಗಳು ಎಂಬ ಒಂದು ಸ್ಪಷ್ಟ ಪರಿಕಲ್ಪನೆ ಈ ವಚನದಲ್ಲಿ ನಾವು ಕಾಣಬಹುದು. ಆದಾಗ್ಯೂ ಸಹ ಮೂರ್ತಿ ಪೂಜೆಯನ್ನು ಬರೀ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಾತ್ರ ಅಲ್ಲ, ವಿದೇಶಿಯ ಸಂಸ್ಕೃತಿಯಲ್ಲಿ ಮೂರ್ತಿ ಪೂಜೆನೇ ಇದೆ, ಅಲ್ಲಿನೂ ಸಹ ಏಕದೇವೋಪಾಸನೆ ಇದೆ. ಎರಡನ್ನೂ ನಾವು ಅಲ್ಲಿ ವಿಭಿನ್ನ ಸಂಸ್ಕೃತಿಗಳು ವಿಭಿನ್ನವಾಗಿಯೂ ಎರಡೂ ನಿಟ್ಟಿನಲ್ಲಿ ನಾವು ಕಾಣ್ತೀವಿ. ಈ ಹಿನ್ನೆಲೆಯಲ್ಲಿ ಪ್ರಕಾಶ್ ಸರ್, ನೀವು ವಿದೇಶಿಯ ಒಂದು ಪರಂಪರೆಯಲ್ಲಿ ಒಂದು ದೇವರ ಪರಿಕಲ್ಪನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಶ್ರೀ ಬಸವ ಟಿವಿ ವೀಕ್ಷಕರಿಗೆ ಶರಣಾರ್ಥಿಗಳನ್ನು ಹೇಳ್ತಾ, ಇವತ್ತು ನನ್ನ ಪಾಲಿಗೆ ಬಂದಿರತಕ್ಕಂಥ ವಿಚಾರ ಏನಪ್ಪ ಅಂದರೆ, ವಿದೇಶಿಯ ಸಂಸ್ಕೃತಿಯಲ್ಲಿ ದೇವರ ಪರಿಕಲ್ಪನೆ ಹೇಗಿದೆ ಅಂತಂದು. ಈ ದೇವರು ಅಂದರೆ ಯಾರು, ದೇವರಿದ್ದಾನೆಯೇ, ದೇವರ ಸ್ವರೂಪ ಏನು ಅನ್ನೋ ಬಗ್ಗೆನೇ ಸಾಕಷ್ಟು ಜಿಜ್ಞಾಸೆಗಳಿವೆ. ಶತಶತಮಾನಗಳಿಂದಲೂ ಕೂಡ ದೇವರ ಬಗ್ಗೆ ಇಂತಹ ಜಿಜ್ಞಾಸೆಗಳು ಪುರಾತನ ನಾಗರಿಕತೆ ಕಾಲದಿಂದಲೂ ಕೂಡ ಇತ್ತು ಮತ್ತು ಇಂದಿನವರೆಗೂ ಕೂಡ ಆ ಪರಿಕಲ್ಪನೆ ಮುಂದುವರ್ಕೊಂಡು ಹೋಗಿದೆ. ಅಂದರೆ ಏನಪ್ಪ ಅಂತಂದರೆ, ಇಡೀ ಬ್ರಹ್ಮಾಂಡದ ರಚನೆ ಇದೆಯಲ್ಲ, ಅದೊಂದು ಭೌತಿಕ ನಿಯಮವೋ ಅಥವಾ ಪ್ರಜ್ಞಾಪೂರ್ವಕ ನಿಯಮವೋ ಅಥವಾ ಮಾನವನ ಪ್ರತಿನಿತ್ಯದ ಜೀವನದಲ್ಲಿ ಯಾರಾದರೂ ಕೈವಾಡ ಇದೆಯೋ, ಈ ಥರದ ಒಂದು ಸಿದ್ಧಾಂತಗಳು ಬಹುತೇಕರನ್ನು ಕಾಡಿದ್ದುಂಟು. ಅದಕ್ಕೋಸ್ಕರನೇ ಈ ದೇವರ ಬಗ್ಗೆ ಸಾಕಷ್ಟು ಸಿದ್ಧಾಂತಗಳು ಬಂದವು. ಬುದ್ಧನ ಕಾಲದಲ್ಲಿ ಕೆಲವೊಂದು ಸಿದ್ಧಾಂತಗಳು ಬಂತು, ಮಹಾವೀರನ ಕಾಲದಲ್ಲಿ, ಗುರುನಾನಕರ ಕಾಲದಲ್ಲಿ, ಶರಣರ ಕಾಲದಲ್ಲಿ, ದಾಸ ಸಾಹಿತ್ಯದ ಕಾಲದಲ್ಲಿ, ಆಮೇಲೆ ಶಂಕರಾಚಾರ್ಯರು, ರಾಮಾನುಚಾರ್ಯರು, ಸಾಯಿಬಾಬಾ, ಪ್ರವಾದಿ ಮಹಮ್ಮದ್ ಕಾಲದಲ್ಲಿ, ಯೇಸು ಕ್ರಿಸ್ತನ ಕಾಲದಲ್ಲಿ, ಹೀಗೆ ಹಲವಾರು ಒಂದು ಜನರು ಈ ದೇವರು ಯಾರು ಅಂತಕ್ಕಂಥ ಪರಿಕಲ್ಪನೆಯಲ್ಲಿ ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದರು. ಆದರೂ ಕೂಡ ದೇವರ ಸ್ವರೂಪ ಮತ್ತು ದೇವರು ಇದ್ದಾನೆಯೋ ಇಲ್ವೋ
ಅವನು ಯಾವ ರೂಪದಲ್ಲಿ ಇದ್ದಾನೆ ಅಂತಕ್ಕಂಥ ಪ್ರಶ್ನೆ ಇಂದಿಗೂ ಕೂಡ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿರ್ತಕ್ಕಂಥದ್ದು. ಇಲ್ಲಿ ನಾನು ವಿದೇಶಿಯ ಕಲ್ಪನೆಗೆ ಬಂದಾಗ ಸತೀಶ್ ಸರ್ ಹೇಳ್ತಾ ಇದ್ರು, ಈಗ ಇಷ್ಟೊಂದೆಲ್ಲ ಸಿದ್ಧಾಂತಗಳಿರಬೇಕಾದ್ರೆ, ಇಷ್ಟೊಂದೆಲ್ಲ ದಾರ್ಶನಿಕರು ಇರಬೇಕಾದ್ರೆ, ಇಷ್ಟೊಂದೆಲ್ಲ ಪ್ರವಾದಿಗಳಿರಬೇಕಾದ್ರೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ತತ್ವವನ್ನು ಹೇಳಬೇಕಾದ್ರೆ ಭಾರತದಲ್ಲಿ ಮನೆ ಮಾಡಿರ್ತಕ್ಕಂಥ ಹಲವಾರು ಸಿದ್ಧಾಂತಗಳ ಬಗ್ಗೆ ಘೋಷಣೆ ಹೇಳದೆ ಬರೀ ಒಂದು ಶರಣ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಒಂದು ಶರಣ ಸಾಹಿತ್ಯದಲ್ಲಿರ್ತಕ್ಕಂಥ ಒಂದು ದೇವರ ಕಲ್ಪನೆಯಲ್ಲ, ಇಡೀ ಭಾರತದ ಒಂದು ದೇಶೀಯ ದೇವರುಗಳ ಕಲ್ಪನೆ ಅನ್ನೋ ಥರ ನಮ್ಮ ಎದುರಾಳಿ ತಂಡದವರು ಬಿತ್ತನೆ ಮಾಡಿದ್ರು. ಖಂಡಿತ ತಪ್ಪು. ಇವತ್ತು ನೀವು ಹೇಳ್ತಕ್ಕಂಥ ನಿರಾಕಾರ ಸ್ವರೂಪ ಮತ್ತು ಆ ಶರಣರ ಕಲ್ಪನೆಯಲ್ಲಿರ್ತಕ್ಕಂಥ ದೇವರು ಇದನ್ನಲ್ಲ, ಅದು ಒಂದು ಅತ್ಯಲ್ಪ ಒಂದು ಪಂಗಡದವರು ಪಾಲನೆ ಮಾಡ್ತಕ್ಕಂಥ ಒಂದು ತತ್ವ ಆಗಿದೆ ಹೊರತು ಇಡೀ ದೇಶೀಯ ಸಂಸ್ಕೃತಿಯಲ್ಲಿ ನೀವು ಮಾಡ್ತಕ್ಕಂಥ ವಾದ ಅದಿಲ್ಲ. ಅಲ್ಲಿ ಸಾಕಷ್ಟು ವೈದಿಕತೆ ಇದೆ. ವೈದಿಕತೆಯಲ್ಲಿ ಸಂಸ್ಕೃತಿಯಲ್ಲಿ ಬಹುದೇವತಾರಾಧನೆ ಇದೆ. ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು, ರಾಮ ಹುಟ್ಟಿ ಸತ್ತವರನ್ನೆಲ್ಲ ದೇವರ ಪರಿಕಲ್ಪನೆಯಲ್ಲಿ ತಂದರು, ಕೊನೆಗೆ ಹೀರೋಯಿನ್ಗಳು ಕೂಡ ದೇವರುಗಳಾದರು ಅಂತಂದು. ಆದರೆ ನಮ್ಮ ಎದುರಾಳಿ ತಂಡದವರು ಮಾಡ್ತಕ್ಕಂಥ ವಾದ ಏನಿದೆಯಲ್ಲ, ಒಂದು 100 ಜನ ಒಂದು ಭಾರತದಲ್ಲಿದ್ದರೆ ಒಂದು 7 ಅಥವಾ 8 ಜನ ಪಾಲನೆ ಮಾಡ್ತಕ್ಕಂಥ ತತ್ವವನ್ನೇ ಇವರು ದೇಶೀಯ ಸಿದ್ಧಾಂತ ಅಂತ ಪಾಲನೆ ಮಾಡೋಕೆ ಹೊಂಟಿರ್ತಕ್ಕಂಥದ್ದು ಬಹುಶಃ ವಿಪರ್ಯಾಸ. ಯಾಕಂದ್ರೆ ದೇಶೀಯ ಒಂದು ಪರಿಕಲ್ಪನೆಯಲ್ಲಿ ವರ್ತಮಾನದಲ್ಲಿ ಸಾಕಷ್ಟು ವಿಚಾರಗಳಿವೆ, ಬಹು ದೇವತಾರಾಧನೆ ಇರ್ತಕ್ಕಂಥದ್ದು. ಮತ್ತೆ ನಾನು ವಿದೇಶಿಯ ಕಲ್ಪನೆಗೆ ಬಂದಾಗ ಇವ್ರೇನು ಹೇಳಿರ್ತಕ್ಕಂಥ ಸಿದ್ಧಾಂತಗಳನ್ನೆಲ್ಲ ನಾವು ವಿದೇಶಿಯ ಕಲ್ಪನೆಯಲ್ಲಿ ಕಾಣಬಹುದು ಹೊರತು ದೇಶೀಯ ಕಲ್ಪನೆಗಳಲ್ಲಿ ಅದಿಲ್ಲ. ಅದು ಕೆಲವೇ ಅತ್ಯಲ್ಪ, ಅದಕ್ಕೆ ಅತ್ಯಲ್ಪ ಅಂತಕ್ಕಂಥ ಪದವನ್ನು ಉಪಯೋಗಿಸಿದೆ. ಆ ಅತ್ಯಲ್ಪ ದೇವತಾರಾಧನೆ ಅನ್ನೋ ಮೌಢ್ಯವನ್ನ ಪ್ರಚಾರ ಮಾಡಕ್ ಹೋಗ್ತಾ ಇದ್ರೆ ನೀವು ಮೌಢ್ಯ ಪ್ರಚಾರ ಮಾಡ್ತಕ್ಕಂಥದ್ದು ನೀವು ಅಂದ್ರೆ ನಾನು ಬಹುದೇವತಾರಾಧನೆಯ ಬಗ್ಗೆ ಅಳವಡಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇಲ್ಲ. ಇಲ್ಲಿ ನೀವೇನ್ ಹೇಳಕ್ ಹೊರಟಿದ್ದೀರಿ ಅಂತಂದ್ರೆ, ವರ್ತಮಾನದಲ್ಲಿ ದೇಶೀಯ ಪರಿಕಲ್ಪನೆಯಲ್ಲಿ ದೇಶೀಯ ದೇವರ ಪರಿಕಲ್ಪನೆಯಲ್ಲಿ ಅವ್ರು ಹೇಳಕ್ ಹೊರಟಿರ್ತಕ್ಕಂಥದ್ದು ಬರೀ 7% ಜನ ಪಾಲನೆ ಮಾಡ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ಬಿತ್ತನೆ ಮಾಡ್ತಿದ್ದಾರೆ. ಇಡೀ ದೇಶದ ಒಂದು ದೇವರ ಕಲ್ಪನೆಯನ್ನ ಒಂದು ಅಲ್ಪಸಂಖ್ಯಾತರು ಪಾಲನೆ ಮಾಡ್ತಕ್ಕಂಥ ಒಂದು ಸಿದ್ಧಾಂತವನ್ನು ಮಾತ್ರ ಹೇಳಕ್ ಕೊಟ್ಟಿದ್ದಾರೆ ಹೊರತು ದೇಶದಲ್ಲಿ ನೆಲೆಸಿರ್ತಕ್ಕಂಥ ಬಹುದೇವತಾರಾದ್ರೆ ಅಥವಾ ಬಹು ಸಂಖ್ಯಾತರನ್ನ ಪಾಲನೆ ಮಾಡ್ತಕ್ಕಂಥ ದೇವರ ಕಲ್ಪನೆಯನ್ನೇ ಅವ್ರು ಇದುವರೆಗೂ ಕೂಡ ಹೇಳಿಲ್ಲ. ಅದನ್ನೇ ಆ ವಿಷಯದ ಬಗ್ಗೆ ನನ್ನ ಆಕ್ಷೇಪಣೆ ಇದೆ. ನೀವು ಮಾಡ್ತಕ್ಕಂಥ ಸಿದ್ಧಾಂತ ಏನಿದೆಯಲ್ಲ, ಬರೀ 7%, ಇನ್ನು 93% ಇರ್ತಕ್ಕಂಥ ದೇಶೀಯ ಪರಿಕಲ್ಪನೆ ಬಗ್ಗೆ ಮುಂದಿನ ಟೈಮಲ್ಲಿ ನೀವು ಮಾತಾಡ್ತೀರಾ ಅನ್ಕೊಂಡಿದ್ದೀನಿ. ಮಾತಾಡ್ಲೇಬೇಕು. ಯಾಕಂದ್ರೆ ದೇಶೀಯ ಪರಿಕಲ್ಪನೆಯನ್ನು ವಿವರಣೆ ಬೇಕಾದ್ರೆ ಒಂದು ಸಿದ್ಧಾಂತವನ್ನ ಇದನ್ನ ಅದಕ್ಕೆ ಹೇಳಿದೆ. ಶಂಕರಾಚಾರ್ಯರು ಹೇಳಿದ್ರೆ, ಬುದ್ಧರು, ಗುರುನಾನಕರು ಹುಟ್ಟಿದ್ರು, ಮಹಾವೀರರು ಹುಟ್ಟಿದ್ರು, ಪ್ರವಾದಿಗಳು ಹುಟ್ಟಿದ್ರು, ಶರಣರು ಹುಟ್ಟಿದ್ರು, ದಾಸ ಸಾಹಿತ್ಯ ಉಟ್ಕೊಂಡು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಉಟ್ಕೊಂಡು ಅವೆಲ್ಲವನ್ನು ಬದಿಗೆಟ್ಬಿಟ್ಟು 7% ಪಾಲನೆ ಮಾಡ್ತಕ್ಕಂಥ ಒಂದು ಶರಣ ಒಂದು ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ದೇವರ ಪಾಲನೆ, ಅದು ದೇಶೀಯ ಅಂತಕ್ಕಂಥದ್ದನ್ನು ನಾನು ಅದನ್ನು ಒಪ್ಕೊಳ್ಳಲ್ಲ. ಅದು ಅತ್ಯಲ್ಪ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು. ಅಲ್ಲಿ ಕೊಟ್ಟಿರ್ತಕ್ಕಂಥ ದೈವಿ ಕಲ್ಪನೆ ಬಗ್ಗೆ ನನ್ನ ಆಕ್ಷೇಪಣೆ ಇಲ್ಲ. 100% ಬೌದ್ಧ ಬಸವಾದಿಗಳು ಕೊಟ್ಟಿರ್ತಕ್ಕಂಥ ಆ ದೇವರ ಕಲ್ಪನೆಗಳಿದೆಯಲ್ಲ, ಅದು ಪರಿಪೂರ್ಣವಾಗಿ ಬಹುಸಂಖ್ಯಾತರು ಎಲ್ಲರೂ ಕೂಡ ಒಪ್ಕೋಬೇಕಾಗಿರ್ತಕ್ಕಂಥದ್ದು. ನಿಮ್ಮ ಒಂದು ಪರಿಕಲ್ಪನೆಯಲ್ಲಿ ಮೂಡಿ ಬರೆದಿರ್ತಕ್ಕಂಥ ವಿಚಾರಧಾರೆಗಳನ್ನು ನಾನು ಗೌರವಿಸ್ತೀನಿ. ಆದರೆ ಅದು ಒಂದು ಸಮಗ್ರವಾಗಿ ದೇಶೀಯ ಒಂದು ಆ ದೈವಿ ಕಲ್ಪನೆಗೆ ಹೋದಾಗ ನೀವು ಮಾಡ್ತಕ್ಕಂಥ ಸಿದ್ಧಾಂತ ಆಗಲಿ, ನೀವು ಮಾಡ್ತಕ್ಕಂಥ ವಾದ ಆಗಲಿ, ಅದು ಸಂಪೂರ್ಣವಾಗಿ ನಾನು ಒಪ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ.